ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮಾರ್ನಿಂಗ್ ಶೋ UI ಸಿನಿಮಾನ ವೀರೇಶ್ ಚಿತ್ರಮಂದಿರದಲ್ಲಿ ನೋಡ್ಕೊಂಬಂದೆ. ರೀಲ್ನ ರಿಯಲ್ ಆಗಿ ನೋಡೋ ತಾಕತ್ತಿದ್ರೆ ಮಾತ್ರ ಸಿನಿಮಾನ ನೋಡೋದಿಕ್ ಹೋಗಿ. ಕ್ಯಾಸ್ಟ್ ಅಂತ ನೋಡೋದಾದ್ರೆ ಉಪೇಂದ್ರ ಸರ್, ರೇಷ್ಮಾ ನಾನಯ್ಯ, ರವಿಶಂಕರ್ ಸರ್, ಗುರುಪ್ರಸಾದ್, ಸಾಧು ಮಹಾರಾಜ್ ಹಾಗೂ ಹಲವಾರಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಉಪೇಂದ್ರ ಸರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಇಟ್ ಇಸ್ ಪ್ಯೂರ್ಲಿ ಅ ಒನ್ ಮ್ಯಾನ್ ಶೋ. ರೇಷ್ಮಾ ನಾನಯ್ಯ ಹಾಗೂ ರವಿಶಂಕರ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಸಾಧು ಸರ್ ಮತ್ತೆ ಗುರುಪ್ರಸಾದ್ ಸರ್ ಅವರ ಕ್ಯಾರೆಕ್ಟರ್. ಸಿನಿಮಾ ಶುರು ಆಗ್ತಾನೆ ಕ್ಯಾಸ್ಟ್ ಇಂಟ್ರೊಡಕ್ಷನ್ ಕ್ರಿಯೇಟಿವ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ನೀವು ಒಂದು ಸಿನಿಮಾಗೆ ಸೆನ್ಸರ್ ಕೊಟ್ಟಿರೋದನ್ನ ನೋಡಿರ್ತೀರ ಅಥವಾ US ಸೆನ್ಸರ್ನ ಕೊಟ್ಟಿರೋದನ್ನ ನೋಡಿರ್ತೀರ. ಆದರೆ ಇಲ್ಲಿ UI ಸಿನಿಮಾಗೆ US ಸೆನ್ಸರ್ನ ಕೊಟ್ಟಿದ್ದಾರೆ. ನಂಬಕ್ಕಾಗ್ತಿಲ್ವಾ? ಹೋಗಿ ಸಿನಿಮಾ ನೋಡಿ, ನಿಮಗೆ ಗೊತ್ತಾಗುತ್ತೆ. UI ಚಿತ್ರ ರಿವಾಲ್ವ್ ಆಗಿರೋದು ಇನ್ಫ್ಲೇಷನ್, AI, ಟೆಕ್ನಾಲಜಿ, ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿಗಳ ಮೇಲೆ. ನಮ್ಮ ಜಾತಿ ಹಾಗೂ ಧರ್ಮದ ವ್ಯವಸ್ಥೆ ಹೆಂಗಿದೆ, ಇದೇ ಥರ ಹೋಗ್ತಾ ಇದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸಿ ಕೊಟ್ಟಿದ್ದಾರೆ. ಎಲ್ಲರೂ ಒಂದು ಹೊತ್ತು ಊಟಕ್ಕೂ ನರಳಾಡ್ತಿದ್ದಾರೆ, ಆದರೆ ಸ್ಮಾರ್ಟ್ಫೋನ್ದು ಆಕ್ಸೆಸ್ ಅದ್ರಿಗಿಂತ ಈಸಿಯಾಗಿ ಸಿಗ್ತಿದೆ. ಇಲ್ಲಿನ ರಸ್ತೆ, ಬಿಲ್ಡಿಂಗ್ಗಳು, ಜನರ ಆರ್ಥಿಕ ಸ್ಥಿತಿ ಹದಗೆಟ್ಟೋಗಿದೆ. ಆದರೆ ಜನರಿಗೆ ನಾವು ತುಂಬ ಸೇಫ್ ಇದ್ದೀವಿ, ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೀವಿ ಅಂತ ಮೇಲಿನ ವರ್ಗದವರು ನಾಮ ಹಾಕ್ತಾ ಇದ್ದಾರೆ. ಉಪೇಂದ್ರ ಸರ್ ಅವರು ತಮ್ಮ ಸಿನಿಮಾಗಳಲ್ಲಿ ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ಸುಧಾರಣೆ, ಪ್ರೈವೇಟೈಸೇಷನ್ ಅಥವಾ ತಮ್ಮ ಪ್ರಜಾಕೀಯ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾನೆ ಇರ್ತಾರೆ. ಅವರು ಎರಡು ಕ್ಯಾರೆಕ್ಟರ್ನ ಇಟ್ಕೊಂಡು ಪ್ರೆಸೆಂಟ್ ಡೇ ಸಿಚುವೇಶನ್ನ ಎಕ್ಸ್ಪ್ಲೇನ್ ಮಾಡೋದರ ಮೂಲಕ ಇಲ್ಲಿಯೂ ತಮ್ಮ ಫಿಲಾಸಫೀಸ್ನ ನಮ್ಮೆಲ್ಲರಿಗೂ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಸಿನಿಮಾದಲ್ಲಿ ತುಂಬ ಮೆಟಾಫರಿಕಲ್ ಡೈಲಾಗ್ಸ್ನ ಉಪಯೋಗಿಸಿದ್ದಾರೆ. ಇವ್ರ ಸಿನಿಮ್ಯಾಟೋಗ್ರಫಿ ಹೆಂಗಿರುತ್ತೆ ಅಂದರೆ, ಅವ್ರು ಪಾರ್ಟ್ರೇ ಮಾಡೋ ಕೆಲವೊಂದು ಸೀನ್ಸು ಸಿಂಪಲ್ ಆಗಿದ್ರೂ ಅದರಲ್ಲಿ ತುಂಬ ಡೆಪ್ತ್ ಇರುತ್ತೆ. ಆ ಮೆಟಫರ್ಸ್ ಸಿನಿಮಾಗೆ ಜೀವ ತುಂಬುತ್ತೆ. ಸ್ವಲ್ಪ ಎಲಿಮೆಂಟ್ಸ್ನ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಲೈಕ್ ಆ್ಯಡಮ್ ಆ್ಯಂಡ್ ಈವ್ ಆಗಿರ್ಬೋದು, ಸೆಕ್ಸ್ ಆ್ಯಂಡ್ ಲಸ್ಟ್ ಬಗ್ಗೆ ಆಗಿರ್ಬೋದು, ಅಥವಾ USA ಮತ್ತು ರಷ್ಯಾದ ಮಧ್ಯೆ ಇರುವ ಸಿವಿಲ್ ವಾರ್ ಬಗ್ಗೆ ಆಗಿರ್ಬೋದು. ಇವೆಲ್ಲ ಎಲಿಮೆಂಟ್ಸ್ನು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇನ್ನು ಏನು ಚೆನ್ನಾಗಿರಲಿಲ್ಲ ಗುರು ಅಂತ ಕೇಳಿದ್ರೆ, ಪ್ರೀ ಇಂಟರ್ವಲ್ಗೂ ಮುನ್ನ ಸ್ವಲ್ಪ ಲ್ಯಾಗ್ ಆಯಿತು ಅನಿಸ್ತು. VFX ಕುಡ್ ಹ್ಯಾವ್ ಬೀನ್ ಬೆಟರ್. ಯಾಕಂದರೆ ಸ್ವಲ್ಪ ಸೀನ್ಸ್ ತುಂಬ ಫೇಕ್ ಅನಿಸ್ತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಆವ್ರೇಜ್ ಇತ್ತು. ಸಾಂಗ್ಸ್ಗಳಲ್ಲಿ ಲಿರಿಕ್ಸ್ ಚೆನ್ನಾಗಿತ್ತು, ಎಸ್ಪೆಷಲಿ ಟ್ರೋಲ್ ಸಾಂಗ್. ಸೊ ಉಪೇಂದ್ರ ಸರ್ ಅವರ ಸಿನಿಮಾಗಳ ಮೇಲೆ ನಾವು ಹೀಗಿತ್ತು ಹಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಆಗುತ್ತೆ. ದಿಸ್ ಇಸ್ ಅ ಪ್ರಾಪರ್ ಉಪ್ಪಿ ಸರ್ ಸಿನಿಮಾ. ಇವ್ರ ಸಿನಿಮಾಗಳಲ್ಲಿ ಇದು ಈ ಜಾನರ್ ಅಂತ ಸ್ಪೆಸಿಫಿಕಲಿ ಹೇಳೋಕ್ಕಾಗಲ್ಲ. ಇಟ್ ಇಸ್ ಟೋಟಲಿ ಅ ಉಪೇಂದ್ರ ಸರ್ಸ್ ಜಾನರ್. ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟೇ ಯು ಆ್ಯಂಡ್ ಐ. ಏನು ತಲೆಗೆ ಹುಳ ಬಿಡ್ಕೊಳ್ದೆ ಹೋಗಿ ನೋಡ್ಕೊಂಡು ಬನ್ನಿ. ದಿಸ್ ಇಸ್ ಒನ್ ಸಚ್ ಮೂವಿ ಲೈಕ್ ಉಳಿದವರು ಕಂಡಂತೆ ಆ್ಯಂಡ್ ಉಪೇಂದ್ರ. ನಾವು ಪ್ರತಿ ಸಲ ನೋಡಿದಾಗ್ಲೂ ನಮಗೆ ಒಂದೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ಸಿನಿಮಾ ಕಾಣಿಸ್ಕೊಳ್ಳುತ್ತೆ. ಹಾಗೆ ಎಷ್ಟೊಂದು ಎಲಿಮೆಂಟ್ಸ್ನ ನಾವು ಇದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ವಲ್ಲ ಗುರು ಅಂತ ಅನ್ಸೋದಂತೂ ಗ್ಯಾರಂಟಿ. ಇನ್ನು 10 ವರ್ಷ ಆದ್ರೂ ಡಿಕೋಡ್ ಮಾಡ್ತಾನೆ ಇರ್ತೀವಿ. ಸೊ ದಿಸ್ ಇಸ್ ಅ ಗುಡ್ ವಾಚ್ ಉಪ್ಪಿ ಸ್ಟೈಲ್ ಮೂವಿ. ಆ್ಯಂಡ್ ಬುದ್ಧಿವಂತರಿಗೆ ಈ ಸಿನಿಮಾ ಅಲ್ಲ ಅಂತ ಹೇಳುತ್ತಾ ನನ್ನ ರಿವ್ಯೂನ ಮುಗಿಸ್ತಿದ್ದೀನಿ. UI ಮೇಲೆ ನಿಮ್ಮ ಅನಿಸಿಕೆಗಳನ್ನು ಹಾಗೆ ಏನೇನು ಡಿಕೋಡ್ ಮಾಡಿದ್ರಿ ಅಂತ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಸ್ನೇಹಿತರೆ.